ನೋಡಿ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟರು, ಎಸ್ಐಟಿ ತಂಡವನ್ನ ರಚನೆ ಮಾಡಿ ತನಿಖೆಯನ್ನ ಮಾಡಿ ವರದಿಯನ್ನ ಕೊಡೋದಕ್ಕೆ ಸೂಚನೆ ಕೊಡಿ ಅಂತೇಳಿ. ಹಾಗಾಗಿ ನಾವು ಎಸ್ಐಟಿ ತಂಡವನ್ನ ರಚನೆ ಮಾಡಿದೀವಿ. ಅದಕ್ಕೆ 4 ಜನ IPS ಅಧಿಕಾರಿಗಳನ್ನ ಕೂಡ ನೇಮಕವನ್ನ ಮಾಡಿದೀವಿ. ಪ್ರಣಬ್ ಮೊಹಂತಿ ಅವರನ್ನ ಈ ತನಿಖಾ ತಂಡದ ನೇತೃತ್ವವನ್ನ ವಹಿಸೋದಕ್ಕೆ ಸೂಚನೆ ಕೊಡಲಾಗಿದೆ ಅಂತೇಳಿ ಆದೇಶವನ್ನ ಕೊಟ್ಟಿದ್ದೀವಿ ಅಂತ ಹೇಳಿದರ ಜೊತೆಗೆ ಅಲ್ಲಿ ಸಿಕ್ಕಂತಹ ಬುಡೆಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ತನಿಖೆ ಆಗಬೇಕು. ಯಾರ ಒತ್ತಡಕ್ಕೂ ಕೂಡ ಸರ್ಕಾರ ಮಣಿಯೋದಿಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದೆ. ನ್ಯಾಯ ದೊರಕಿಸುವ ಉದ್ದೇಶದಿಂದ SIT ರಚನೆ ಆಗಿದೆ. ಕಾಲಾವಕಾಶದ ಮಿತಿ ನಿಗದಿ ಮಾಡಿಲ್ಲ. ಆದಷ್ಟು ಬೇಗ ವರದಿ ಕೊಡುವಂತೆ ಸೂಚನೆಯನ್ನ ಕೊಟ್ಟಿದ್ದೀವಿ. ಪ್ರಕರಣದ ತನಿಖೆಯನ್ನ DGPಗೆ ತಿಳಿಸಬೇಕು, DG and IGPಗೆ ತಿಳಿಸಬೇಕು. ನೋಡಿ, ಪರಮೇಶ್ವರ್ ಅವರು ಇಲ್ಲಿ ಒಂದು ವಿಚಾರವನ್ನ ತಿಳಿಸಿದ್ದಾರೆ. ಇದಕ್ಕೆ ಯಾವುದೇ ಒಂದು ಇನ್ಸಿಡೆಂಟ್ ಆದಾಗ ಅದಕ್ಕೆ ಒಂದು ಟೈಮ್ ಬಾಂಡ್ ಅಂತ ಫಿಕ್ಸ್ ಮಾಡ್ತಾರೆ. 90 ದಿನದ ಒಳಗಡೆ ನೀವು ರಿಪೋರ್ಟ್ ಅನ್ನು ಕೊಡಬೇಕು, 30 ದಿನದ ಒಳಗಡೆ ರಿಪೋರ್ಟ್ ಕೊಡಬೇಕು, ಅಥವಾ 60 ದಿನದ ಒಳಗಡೆ ರಿಪೋರ್ಟ್ ಕೊಡಬೇಕು ಅಂತ. ಆದ್ರೆ ಇಲ್ಲಿ ಟೈಮ್ ಬಾಂಡ್ ಅನ್ನ ಫಿಕ್ಸ್ ಮಾಡಿಲ್ಲ. ಕಾರಣ ಇದೆ. ಯಾಕೆ ಅಂತ ಹೇಳ್ತೀನಿ. ಅವ್ರೇನ್ ಪ್ರತಿಕ್ರಿಯೆ ಕೊಟ್ಟರು ಕೇಳ್ಕೊಂಬನ್ನಿ ಮೊದಲಿಗೆ. ಈಗ ನೋಡಿ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದು ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾನೆ. ನಾವು ಅಲ್ಲಿ ಸ್ಥಳೀಯವಾಗಿ ತನಿಖೆ ಮಾಡಿ ಅದರ ವಿವರವಾದಂತ ವರದಿನ ಕೊಡಿ ಅಂತೇಳಿ ನಾವು ಹೇಳಿದ್ದು. ಅಷ್ಟರಲ್ಲಿ ಬಹಳ ಜನ ಅದರ ಬಗ್ಗೆ ವೈಯಕ್ತಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ, ನನ್ನ ಬಗ್ಗೆ ಎಲ್ಲ ಮಾತಾಡಿದರು. ಆದರೂ ನಾವು ಅದನ್ನೆಲ್ಲ ಸಹಿಸಿಕೊಂಡು ನ್ಯಾಯಯುತವಾಗಿ ಅಲ್ಲಿ ಏನು ನಡೆದಿದೆ ಅನ್ನೋದನ್ನ ನೀವು ತನಿಖೆ ಮಾಡಬೇಕು ಅಂತ ಸೂಚನೆಗಳು ಕೊಟ್ಟಿತ್ತು. ಆದರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅನೇಕ ಜನ ಪ್ರಗತಿಪರ ಜನ ಮತ್ತು ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡಿದ್ರು. ಇದರಲ್ಲಿ ಸರ್ಕಾರ ಏನು ಮುಚ್ಚಿಟ್ಕೊಳ್ಳೋ ಅಂಥದ್ದೇನಿಲ್ಲ, ಅಥವಾ ಸರ್ಕಾರಕ್ಕೆ ರಕ್ಷಣೆ ಮಾಡಬೇಕು ಯಾರನ್ನಾದ್ರೂ ಅನ್ನೋದು ಕೂಡ ಏನಿಲ್ಲ. ನ್ಯಾಯ ದೊರಕಬೇಕು ಅನ್ನೋದು ಅಷ್ಟೇನೇನೆ. ಅದಕ್ಕಾಗಿ ತನಿಖೆ ಮಾಡಿದ್ರೆ ನಾನು ಅವತ್ತು ಹೇಳುವಾಗ್ಲೂ ನಿಮ್ಗೆ ಹೇಳಿದ್ದೆ, ನಾನು ಉನ್ನತ ಮಟ್ಟದ ಸಾಧ್ಯ ಆದ್ರೆ ಉನ್ನತ ಮಟ್ಟದ ತನಿಖೆ ಅಗತ್ಯ ಇದ್ರೆ ನಾವು ಮಾಡ್ತೀವಿ ಅಂತೇಳಿ ನಿಮ್ಗೆ ಸೂಕ್ಷ್ಮವಾಗಿ ಹೇಳಿದ್ದೆ. ಅದನ್ನ ನಾವು ಮುಖ್ಯಮಂತ್ರಿಗಳು, ನಾನು, ನಮ್ಮ DGP ಅವರೆಲ್ಲರೂ ಕೂಡ ಮಾತಾಡಿ ಕಡೆಗೆ ತೀರ್ಮಾನ ಮಾಡಿದೋ. ಆಯ್ತು, SITಗೆ ಕೊಡೋಣ, ತನಿಖೆ ಆಗ್ಲಿ ಅಂತ ಹೇಳಿ. ಈಗ ನಿನ್ನೆ ದಿವಸನೇ ಆದೇಶ ಹೊರಡಿಸಿದ್ದೇವೆ. DG ಅವರಾಗಿರ್ತಕ್ಕಂಥ ಮೊಹಂತಿ ಅವರ ನೇತೃತ್ವದಲ್ಲಿ SITಯನ್ನ ಮಾಡಿದ್ದೇವೆ. ಅವರಿಗೆ ಏನು ಕಂಪ್ಲೇಂಟ್ ಬಂದಿದೆ, ಈಗ ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳು ಏನೇನಿದಾವೆ ಅದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ತಿಳಿಸಿದ್ದಾರೆ. ಟರ್ಮ್ ಇಲ್ಲ, ಆದಷ್ಟು ಶೀಘ್ರವಾಗಿ ಮಾಡ್ತಾರೆ ಅವರು. ಟರ್ಮ್ ನಿಗದಿ ಮಾಡಿದ್ರು ಕೂಡ ಎಕ್ಸಾಕ್ಟ್ಲಿ ಅಷ್ಟರಲ್ಲೇ ಆಗೋದಿಲ್ಲ. ಅದನ್ನ ಬೇಗ ಮಾಡಿ ವರದಿ ಕೊಡಿ ಅಂತೇಳಿ DG ಅವರಿಗೆ ಡೆವಲಪ್ಮೆಂಟ್ಸ್ ಅನ್ನ ಪ್ರತಿ ಬಾರಿನೂ DG ಅವರಿಗೆ ತಿಳಿಸಬೇಕು ಅಂತ ಹೇಳಿದೀವಿ, DG IGಗೆ. ಆಮೇಲೆ ಸರ್ಕಾರಕ್ಕೆ ಅನಂತರ ವರದಿಯನ್ನು ಕೊಡ್ತಾರೆ. ಅದು ಗೊತ್ತಿಲ್ಲ, ಅದೆಲ್ಲ ಅವ್ರ ತನಿಖೆನಲ್ಲಿ ಮಾಡ್ತಾರಲ್ಲ. ತಲೆಬುರುಡೆನೋ ಕಾಲೋ ಕೈಯೋ ಅವೆಲ್ಲ ಮಾಡ್ತಾರೆ. ಅಲ್ಲ, ಅಲ್ಲಿ ಕಂಪ್ಲೇಂಟ್ ಏನ್ ಬಂದಿದೆ, ಕಂಪ್ಲೇಂಟ್ ಇದೆಯಲ್ವಾ, ಯಾರೋ ವಕೀಲರುಗಳು ಕೊಟ್ಟಿದ್ದಾರೆ, ಮತ್ತೆ ಅವರು ವ್ಯಕ್ತಿನೂ ಕೂಡ ಕೊಟ್ಟಿದ್ದಾರೆ. ಈಗ ಅದನ್ನೆಲ್ಲ ತಗೊಂಡು ತನಿಖೆ ಮಾಡ್ತಾರೆ ಅವರು. ಹೆಚ್ಚಿನ ವಿಷಯಗಳನ್ನ ನಾನೇನು ಕೂಡ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ತನಿಖೆ ಯಾವ ಒತ್ತಡಕ್ಕೆ ಮಣಿಯೋದು, ಯಾರು ಒತ್ತಡಕ್ಕೆ ಮಣಿದಿದೆ ಸರ್ಕಾರ? ನ್ಯಾಯ ದೊರಕಬೇಕು ಅನ್ನೋವಂತ ಉದ್ದೇಶದಿಂದನೇ ಮಾಡಿರುವಂತದ್ದು ಅಲ್ಲ. ಈಗ ನೋಡಿ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದು ಕೂಡ ನೋಡಿ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟರು, SIT ತಂಡವನ್ನ ರಚನೆ ಮಾಡಿ ತನಿಖೆಯನ್ನ ಮಾಡಿ ವರದಿಯನ್ನ ಕೊಡೋದಕ್ಕೆ ಸೂಚನೆ ಕೊಡಿ ಅಂತೇಳಿ. ಹಾಗಾಗಿ ನಾವು
ಎಸ್ಐಟಿ ತಂಡವನ್ನ ರಚನೆ ಮಾಡಿದೀವಿ. ಅದಕ್ಕೆ 4 ಜನ IPS ಅಧಿಕಾರಿಗಳನ್ನ ಕೂಡ ನೇಮಕವನ್ನ ಮಾಡಿದೀವಿ. ಪ್ರಣಬ್ ಮೊಹಂತಿ ಅವರನ್ನ ಈ ತನಿಖಾ ತಂಡದ ನೇತೃತ್ವವನ್ನ ವಹಿಸೋದಕ್ಕೆ ಸೂಚನೆ ಕೊಡಲಾಗಿದೆ ಅಂತೇಳಿ ಆದೇಶವನ್ನ ಕೊಟ್ಟಿದ್ದೀವಿ ಅಂತ ಹೇಳಿದರ ಜೊತೆಗೆ ಅಲ್ಲಿ ಸಿಕ್ಕಂತ ಬುಡೆಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ತನಿಖೆ ಆಗಬೇಕು. ಯಾರ ಒತ್ತಡಕ್ಕೂ ಕೂಡ ಸರ್ಕಾರ ಮಣಿಯೋದಿಲ್ಲ. ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದೆ. ನ್ಯಾಯ ದೊರಕಿಸುವ ಉದ್ದೇಶದಿಂದ ಎಸ್ಐಟಿ ರಚನೆ ಆಗಿದೆ. ಕಾಲಾವಕಾಶದ ಮಿತಿ ನಿಗದಿ ಮಾಡಿಲ್ಲ. ಆದಷ್ಟು ಬೇಗ ವರದಿ ಕೊಡುವಂತೆ ಸೂಚನೆಯನ್ನ ಕೊಟ್ಟಿದ್ದೀವಿ. ಪ್ರಕರಣದ ತನಿಖೆಯನ್ನ ಡಿಜಿಪಿಗೆ ತಿಳಿಸಬೇಕು, ಡಿಜಿಎನ್ ಐಜಿಪಿಗೆ ತಿಳಿಸಬೇಕು. ನೋಡಿ, ಪರಮೇಶ್ವರ್ ಅವರು ಇಲ್ಲಿ ಒಂದು ವಿಚಾರವನ್ನ ತಿಳಿಸಿದ್ದಾರೆ. ಇದಕ್ಕೆ ಯಾವುದೇ ಒಂದು ಇನ್ಸಿಡೆಂಟ್ ಆದಾಗ ಅದಕ್ಕೆ ಒಂದು ಟೈಮ್ ಬಾಂಡ್ ಅಂತ ಫಿಕ್ಸ್ ಮಾಡ್ತಾರೆ. 90 ದಿನದ ಒಳಗಡೆ ನೀವು ರಿಪೋರ್ಟ್ ಅನ್ನು ಕೊಡಬೇಕು, 30 ದಿನದ ಒಳಗಡೆ ರಿಪೋರ್ಟ್ ಕೊಡಬೇಕು, ಅಥವಾ 60 ದಿನದ ಒಳಗಡೆ ರಿಪೋರ್ಟ್ ಕೊಡಬೇಕು ಅಂತ. ಆದ್ರೆ ಇಲ್ಲಿ ಟೈಮ್ ಬಾಂಡ್ ಅನ್ನ ಫಿಕ್ಸ್ ಮಾಡಿಲ್ಲ. ಕಾರಣ ಇದೆ. ಯಾಕೆ ಅಂತ ಹೇಳ್ತೀನಿ. ಅವ್ರೇನ್ ಪ್ರತಿಕ್ರಿಯೆ ಕೊಟ್ಟರು ಕೇಳ್ಕೊಂಬನ್ನಿ ಮೊದಲಿಗೆ. ಈಗ ನೋಡಿ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದು ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾನೆ. ನಾವು ಅಲ್ಲಿ ಸ್ಥಳೀಯವಾಗಿ ತನಿಖೆ ಮಾಡಿ ಅದರ ವಿವರವಾದಂತ ವರದಿನ ಕೊಡಿ ಅಂತೇಳಿ ನಾವು ಹೇಳಿದ್ದು. ಅಷ್ಟರಲ್ಲಿ ಬಹಳ ಜನ ಅದರ ಬಗ್ಗೆ ವೈಯಕ್ತಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ, ನನ್ನ ಬಗ್ಗೆ ಎಲ್ಲ ಮಾತಾಡಿದರು. ಆದರೂ ನಾವು ಅದನ್ನೆಲ್ಲ ಸಹಿಸಿಕೊಂಡು ನ್ಯಾಯಯುತವಾಗಿ ಅಲ್ಲಿ ಏನು ನಡೆದಿದೆ ಅನ್ನೋದನ್ನ ನೀವು ತನಿಖೆ ಮಾಡಬೇಕು ಅಂತ ಸೂಚನೆಗಳು ಕೊಟ್ಟಿತ್ತು. ಆದರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅನೇಕ ಜನ ಪ್ರಗತಿಪರ ಜನ ಮತ್ತು ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡಿದ್ರು. ಇದರಲ್ಲಿ ಸರ್ಕಾರ ಏನು ಮುಚ್ಚಿಟ್ಕೊಳ್ಳೋ ಅಂಥದ್ದೇನಿಲ್ಲ, ಅಥವಾ ಸರ್ಕಾರಕ್ಕೆ ರಕ್ಷಣೆ ಮಾಡಬೇಕು ಯಾರನ್ನಾದ್ರೂ ಅನ್ನೋದು ಕೂಡ ಏನಿಲ್ಲ. ನ್ಯಾಯ ದೊರಕಬೇಕು ಅನ್ನೋದು ಅಷ್ಟೇನೇನೆ. ಅದಕ್ಕಾಗಿ ತನಿಖೆ ಮಾಡಿದ್ರೆ ನಾನು ಅವತ್ತು ಹೇಳುವಾಗ್ಲೂ ನಿಮ್ಗೆ ಹೇಳಿದ್ದೆ, ನಾನು ಉನ್ನತ ಮಟ್ಟದ ಸಾಧ್ಯ ಆದ್ರೆ ಉನ್ನತ ಮಟ್ಟದ ತನಿಖೆ ಅಗತ್ಯ ಇದ್ರೆ ನಾವು ಮಾಡ್ತೀವಿ ಅಂತೇಳಿ ನಿಮ್ಗೆ ಸೂಕ್ಷ್ಮವಾಗಿ ಹೇಳಿದ್ದೆ. ಅದನ್ನ ನಾವು ಮುಖ್ಯಮಂತ್ರಿಗಳು, ನಾನು, ನಮ್ಮ ಡಿಜಿಪಿ ಅವರೆಲ್ಲರೂ ಕೂಡ ಮಾತಾಡಿ ಕಡೆಗೆ ತೀರ್ಮಾನ ಮಾಡಿದೋ. ಆಯ್ತು, SITಗೆ ಕೊಡೋಣ, ತನಿಖೆ ಆಗ್ಲಿ ಅಂತ ಹೇಳಿ. ಈಗ ನಿನ್ನೆ ದಿವಸನೇ ಆದೇಶ ಹೊರಡಿಸಿದ್ದೇವೆ. ಡಿಜಿ ಅವರಾಗಿರ್ತಕ್ಕಂಥ ಮೊಹಂತಿ ಅವರ ನೇತೃತ್ವದಲ್ಲಿ SITಯನ್ನ ಮಾಡಿದ್ದೇವೆ. ಅವರಿಗೆ ಏನು ಕಂಪ್ಲೇಂಟ್ ಬಂದಿದೆ, ಈಗ ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳು ಏನೇನಿದಾವೆ ಅದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ತಿಳಿಸಿದ್ದಾರೆ. ಟರ್ಮ್ ಇಲ್ಲ, ಆದಷ್ಟು ಶೀಘ್ರವಾಗಿ ಮಾಡ್ತಾರೆ ಅವರು. ಟರ್ಮ್ ನಿಗದಿ ಮಾಡಿದ್ರು ಕೂಡ ಎಕ್ಸಾಕ್ಟ್ಲಿ ಅಷ್ಟರಲ್ಲೇ ಆಗೋದಿಲ್ಲ. ಅದನ್ನ ಬೇಗ ಮಾಡಿ ವರದಿ ಕೊಡಿ ಅಂತೇಳಿ ಡಿಜಿ ಅವರಿಗೆ ಡೆವಲಪ್ಮೆಂಟ್ಸ್ ಅನ್ನ ಪ್ರತಿ ಬಾರಿನೂ ಡಿಜಿ ಅವರಿಗೆ ತಿಳಿಸಬೇಕು ಅಂತ ಹೇಳಿದೀವಿ, ಡಿಜಿ ಐಜಿಗೆ. ಆಮೇಲೆ ಸರ್ಕಾರಕ್ಕೆ ಅನಂತರ ವರದಿಯನ್ನು ಕೊಡ್ತಾರೆ. ಅದು ಗೊತ್ತಿಲ್ಲ, ಅದೆಲ್ಲ ಅವ್ರ ತನಿಖೆನಲ್ಲಿ ಮಾಡ್ತಾರಲ್ಲ, ತಲೆಬುರುಡೆನೋ ಕಾಲೋ ಕೈಯೋ ಅವೆಲ್ಲ ಮಾಡ್ತಾರೆ. ಅಲ್ಲ, ಅಲ್ಲಿ ಕಂಪ್ಲೇಂಟ್ ಏನ್ ಬಂದಿದೆ, ಕಂಪ್ಲೇಂಟ್ ಇದೆಯಲ್ವಾ, ಯಾರೋ ವಕೀಲರುಗಳು ಕೊಟ್ಟಿದ್ದಾರೆ, ಮತ್ತೆ ಅವರು ವ್ಯಕ್ತಿನೂ ಕೂಡ ಕೊಟ್ಟಿದ್ದಾರೆ. ಈಗ ಅದನ್ನೆಲ್ಲ ತಗೊಂಡು ತನಿಖೆ ಮಾಡ್ತಾರೆ ಅವರು. ಹೆಚ್ಚಿನ ವಿಷಯಗಳನ್ನ ನಾನೇನು ಕೂಡ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ತನಿಖೆ ಯಾವ ಒತ್ತಡಕ್ಕೆ ಮಣಿಯೋದು, ಯಾರು ಒತ್ತಡಕ್ಕೆ ಮಣಿದಿದೆ ಸರ್ಕಾರ? ನ್ಯಾಯ ದೊರಕಬೇಕು ಅನ್ನೋವಂತ ಉದ್ದೇಶದಿಂದನೇ ಮಾಡಿರುವಂತದ್ದು. ಅಲ್ಲ, ಈಗ ನೋಡಿ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದು ಕೂಡ ನೋಡಿ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟರು, SIT ತಂಡವನ್ನ ರಚನೆ ಮಾಡಿ ತನಿಖೆಯನ್ನ ಮಾಡಿ ವರದಿಯನ್ನ ಕೊಡೋದಕ್ಕೆ ಸೂಚನೆ ಕೊಡಿ ಅಂತೇಳಿ. ಹಾಗಾಗಿ ನಾವು SIT ತಂಡವನ್ನ ರಚನೆ ಮಾಡಿದೀವಿ. ಅದಕ್ಕೆ 4 ಜನ IPS ಅಧಿಕಾರಿಗಳನ್ನ ಕೂಡ ನೇಮಕವನ್ನ ಮಾಡಿದೀವಿ. ಪ್ರಣಬ್ ಮೊಹಂತಿ ಅವರನ್ನ ಈ ತನಿಖಾ ತಂಡದ ನೇತೃತ್ವವನ್ನ ವಹಿಸೋದಕ್ಕೆ ಸೂಚನೆ ಕೊಡಲಾಗಿದೆ ಅಂತೇಳಿ ಆದೇಶವನ್ನ ಕೊಟ್ಟಿದ್ದೀವಿ ಅಂತ ಹೇಳಿದರ ಜೊತೆಗೆ
ಅಲ್ಲಿ ಸಿಕ್ಕಂತ ಬುಡೆಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ತನಿಖೆ ಆಗಬೇಕು. ಯಾರ ಒತ್ತಡಕ್ಕೂ ಕೂಡ ಸರ್ಕಾರ ಮಣಿಯೋದಿಲ್ಲ. ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದೆ. ನ್ಯಾಯ ದೊರಕಿಸುವ ಉದ್ದೇಶದಿಂದ ಎಸ್ಐಟಿ ರಚನೆ ಆಗಿದೆ. ಕಾಲಾವಕಾಶದ ಮಿತಿ ನಿಗದಿ ಮಾಡಿಲ್ಲ. ಆದಷ್ಟು ಬೇಗ ವರದಿ ಕೊಡುವಂತೆ ಸೂಚನೆಯನ್ನ ಕೊಟ್ಟಿದ್ದೀವಿ. ಪ್ರಕರಣದ ತನಿಖೆಯನ್ನ ಡಿಜಿಪಿಗೆ ತಿಳಿಸಬೇಕು, ಡಿಜಿಎನ್ ಐಜಿಪಿಗೆ ತಿಳಿಸಬೇಕು. ನೋಡಿ, ಪರಮೇಶ್ವರ್ ಅವರು ಇಲ್ಲಿ ಒಂದು ವಿಚಾರವನ್ನ ತಿಳಿಸಿದ್ದಾರೆ. ಇದಕ್ಕೆ ಯಾವುದೇ ಒಂದು ಇನ್ಸಿಡೆಂಟ್ ಆದಾಗ ಅದಕ್ಕೆ ಒಂದು ಟೈಮ್ ಬಾಂಡ್ ಅಂತ ಫಿಕ್ಸ್ ಮಾಡ್ತಾರೆ. 90 ದಿನದ ಒಳಗಡೆ ನೀವು ರಿಪೋರ್ಟ್ ಅನ್ನು ಕೊಡಬೇಕು, 30 ದಿನದ ಒಳಗಡೆ ರಿಪೋರ್ಟ್ ಕೊಡಬೇಕು, ಅಥವಾ 60 ದಿನದ ಒಳಗಡೆ ರಿಪೋರ್ಟ್ ಕೊಡಬೇಕು ಅಂತ. ಆದ್ರೆ ಇಲ್ಲಿ ಟೈಮ್ ಬಾಂಡ್ ಅನ್ನ ಫಿಕ್ಸ್ ಮಾಡಿಲ್ಲ. ಕಾರಣ ಇದೆ. ಯಾಕೆ ಅಂತ ಹೇಳ್ತೀನಿ. ಅವ್ರೇನ್ ಪ್ರತಿಕ್ರಿಯೆ ಕೊಟ್ಟರು ಕೇಳ್ಕೊಂಬನ್ನಿ ಮೊದಲಿಗೆ. ಈಗ ನೋಡಿ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದು ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾನೆ. ನಾವು ಅಲ್ಲಿ ಸ್ಥಳೀಯವಾಗಿ ತನಿಖೆ ಮಾಡಿ ಅದರ ವಿವರವಾದಂತ ವರದಿನ ಕೊಡಿ ಅಂತೇಳಿ ನಾವು ಹೇಳಿದ್ದು. ಅಷ್ಟರಲ್ಲಿ ಬಹಳ ಜನ ಅದರ ಬಗ್ಗೆ ವೈಯಕ್ತಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ, ನನ್ನ ಬಗ್ಗೆ ಎಲ್ಲ ಮಾತಾಡಿದರು. ಆದರೂ ನಾವು ಅದನ್ನೆಲ್ಲ ಸಹಿಸಿಕೊಂಡು ನ್ಯಾಯಯುತವಾಗಿ ಅಲ್ಲಿ ಏನು ನಡೆದಿದೆ ಅನ್ನೋದನ್ನ ನೀವು ತನಿಖೆ ಮಾಡಬೇಕು ಅಂತ ಸೂಚನೆಗಳು ಕೊಟ್ಟಿತ್ತು. ಆದರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅನೇಕ ಜನ ಪ್ರಗತಿಪರ ಜನ ಮತ್ತು ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡಿದ್ರು. ಇದರಲ್ಲಿ ಸರ್ಕಾರ ಏನು ಮುಚ್ಚಿಟ್ಕೊಳ್ಳೋ ಅಂಥದ್ದೇನಿಲ್ಲ, ಅಥವಾ ಸರ್ಕಾರಕ್ಕೆ ರಕ್ಷಣೆ ಮಾಡಬೇಕು ಯಾರನ್ನಾದ್ರೂ ಅನ್ನೋದು ಕೂಡ ಏನಿಲ್ಲ. ನ್ಯಾಯ ದೊರಕಬೇಕು ಅನ್ನೋದು ಅಷ್ಟೇನೇನೆ. ಅದಕ್ಕಾಗಿ ತನಿಖೆ ಮಾಡಿದ್ರೆ ನಾನು ಅವತ್ತು ಹೇಳುವಾಗ್ಲೂ ನಿಮ್ಗೆ ಹೇಳಿದ್ದೆ, ನಾನು ಉನ್ನತ ಮಟ್ಟದ ಸಾಧ್ಯ ಆದ್ರೆ ಉನ್ನತ ಮಟ್ಟದ ತನಿಖೆ ಅಗತ್ಯ ಇದ್ರೆ ನಾವು ಮಾಡ್ತೀವಿ ಅಂತೇಳಿ ನಿಮ್ಗೆ ಸೂಕ್ಷ್ಮವಾಗಿ ಹೇಳಿದ್ದೆ. ಅದನ್ನ ನಾವು ಮುಖ್ಯಮಂತ್ರಿಗಳು, ನಾನು, ನಮ್ಮ ಡಿಜಿಪಿ ಅವರೆಲ್ಲರೂ ಕೂಡ ಮಾತಾಡಿ ಕಡೆಗೆ ತೀರ್ಮಾನ ಮಾಡಿದೋ. ಆಯ್ತು, ಎಸ್ಐಟಿಗೆ ಕೊಡೋಣ, ತನಿಖೆ ಆಗ್ಲಿ ಅಂತ ಹೇಳಿ. ಈಗ ನಿನ್ನೆ ದಿವಸನೇ ಆದೇಶ ಹೊರಡಿಸಿದ್ದೇವೆ. ಡಿಜಿ ಅವರಾಗಿರ್ತಕ್ಕಂಥ ಮೊಹಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿಯನ್ನ ಮಾಡಿದ್ದೇವೆ. ಅವರಿಗೆ ಏನು ಕಂಪ್ಲೇಂಟ್ ಬಂದಿದೆ, ಈಗ ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳು ಏನೇನಿದಾವೆ ಅದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ತಿಳಿಸಿದ್ದಾರೆ. ಟರ್ಮ್ ಇಲ್ಲ, ಆದಷ್ಟು ಶೀಘ್ರವಾಗಿ ಮಾಡ್ತಾರೆ ಅವರು. ಟರ್ಮ್ ನಿಗದಿ ಮಾಡಿದ್ರು ಕೂಡ ಎಕ್ಸಾಕ್ಟ್ಲಿ ಅಷ್ಟರಲ್ಲೇ ಆಗೋದಿಲ್ಲ. ಅದನ್ನ ಬೇಗ ಮಾಡಿ ವರದಿ ಕೊಡಿ ಅಂತೇಳಿ ಡಿಜಿ ಅವರಿಗೆ ಡೆವಲಪ್ಮೆಂಟ್ಸ್ ಅನ್ನ ಪ್ರತಿ ಬಾರಿನೂ ಡಿಜಿ ಅವರಿಗೆ ತಿಳಿಸಬೇಕು ಅಂತ ಹೇಳಿದೀವಿ, ಡಿಜಿ ಐಜಿಗೆ. ಆಮೇಲೆ ಸರ್ಕಾರಕ್ಕೆ ಅನಂತರ ವರದಿಯನ್ನು ಕೊಡ್ತಾರೆ. ಅದು ಗೊತ್ತಿಲ್ಲ, ಅದೆಲ್ಲ ಅವ್ರ ತನಿಖೆನಲ್ಲಿ ಮಾಡ್ತಾರಲ್ಲ, ತಲೆಬುರುಡೆನೋ ಕಾಲೋ ಕೈಯೋ ಅವೆಲ್ಲ ಮಾಡ್ತಾರೆ. ಅಲ್ಲ, ಅಲ್ಲಿ ಕಂಪ್ಲೇಂಟ್ ಏನ್ ಬಂದಿದೆ, ಕಂಪ್ಲೇಂಟ್ ಇದೆಯಲ್ವಾ, ಯಾರೋ ವಕೀಲರುಗಳು ಕೊಟ್ಟಿದ್ದಾರೆ, ಮತ್ತೆ ಅವರು ವ್ಯಕ್ತಿನೂ ಕೂಡ ಕೊಟ್ಟಿದ್ದಾರೆ. ಈಗ ಅದನ್ನೆಲ್ಲ ತಗೊಂಡು ತನಿಖೆ ಮಾಡ್ತಾರೆ ಅವರು. ಹೆಚ್ಚಿನ ವಿಷಯಗಳನ್ನ ನಾನೇನು ಕೂಡ ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ತನಿಖೆ ಯಾವ ಒತ್ತಡಕ್ಕೆ ಮಣಿಯೋದು, ಯಾರು ಒತ್ತಡಕ್ಕೆ ಮಣಿದಿದೆ ಸರ್ಕಾರ. ನ್ಯಾಯ ದೊರಕಬೇಕು ಅನ್ನೋಂತ ಉದ್ದೇಶದಿಂದನೇ ಮಾಡಿರುವಂತದ್ದು. ಇಲ್ಲ, ಈಗ ನೋಡಿ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದು ಕೂಡ